ಇತ್ತೀಚೆಗೆ ದಿನಬಳಕೆಯ ಅನೇಕ ವಸ್ತು ಹಾಗೆ ಪದಾರ್ಥಗಳ ಬಗ್ಗೆ ಶಾಕಿಂಗ್ ಅನ್ನೋ ರೀತಿಯ ವರದಿಗಳು ಆಚೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ವರದಿಗಳನ್ನು ಗಮನಿಸಿದ್ದೀರಿ. ಕಬಾಬ್, ಗೋಬಿ ಮಂಚೂರಿ ಇತ್ಯಾದಿ ತಿಂಡಿ ಪದಾರ್ಥಗಳಲ್ಲಿ ಬಳಸುವ ಕೆಮಿಕಲ್ಗಳು, ಅದಾದ ನಂತರದಲ್ಲಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ನಾವೇ ವರದಿ ಪ್ರಸಾರ ಮಾಡಿದ್ವಿ. ಇಡ್ಲಿ ಬಗ್ಗೆ ಕೂಡ ನಿರಂತರವಾಗಿ ಮೊನ್ನೆಯಿಂದಲೂ ವರದಿ ಪ್ರಸಾರವಾಗ್ತಾ ಇದೆ. ಕೇವಲ ತಿನ್ನೋ ಪದಾರ್ಥಗಳು ಮಾತ್ರವಲ್ಲ, ಹೆಂಗಳೆಯರ ನೆಚ್ಚಿನ ಲಿಪ್ಸ್ಟಿಕ್ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರೋ ಸಾಧ್ಯತೆ ಇದೆ ಅನ್ನೋ ಕನ್ಸರ್ನ್ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತಾ ಇದೆ. ಕಳಪೆ ಗುಣಮಟ್ಟದ ಲಿಪ್ಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರೋ ಸಾಧ್ಯತೆ ಇರೋದ್ರಿಂದ ಕೆಲ ಬ್ರ್ಯಾಂಡ್ಗಳ ಲಿಪ್ಸ್ಟಿಕ್ ಕೂಡ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಬಳಸುವ, ಅದರಲ್ಲೂ ಹೆಣ್ಮಕ್ಳು ಪ್ರತಿದಿನ ಬಳಸುವ ಲಿಪ್ಸ್ಟಿಕ್ಗೆ ಬಳಕೆ ಮಾಡುವ ಕೆಲ ಪದಾರ್ಥಗಳು ಸುರಕ್ಷಿತವಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದರಲ್ಲಿದ್ದು ಸ್ಕಿನ್ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಲಿಪ್ಸ್ಟಿಕ್ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ಹಾಗೆ ವ್ಯಾಕ್ಸನ್ನು ಬಳಕೆ ಮಾಡಲಾಗ್ತಾ ಇದ್ದು ಆರೋಗ್ಯದ ಮೇಲೆ ಇದು ಬೀರುವ ಪರಿಣಾಮವನ್ನು ಗಮನಿಸಿ, ತುಟಿಗಳ ನ್ಯಾಚುರಲ್ ಪಿಗ್ಮೆಂಟೇಷನ್ ಹಾಳು ಮಾಡುತ್ತೆ ಅನ್ನೋದನ್ನು ಗಮನಿಸಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವ ಕಾಸ್ಮೆಟಿಕ್ಗಳನ್ನು ಬ್ಯಾನ್ ಮಾಡುವ ಚಿಂತನೆಯಲ್ಲೂ ಆರೋಗ್ಯ ಇಲಾಖೆ ಇದೆ. ಲಿಪ್ಸ್ಟಿಕ್ ಮಾತ್ರವಲ್ಲ, ಟ್ಯಾಟೂ ಪ್ರಿಯರಿಗೂ ಕೂಡ ಶಾಕಿಂಗ್ ಸುದ್ದಿ. ಟ್ಯಾಟೂ ಹಾಕ್ಲಿಕ್ಕೆ ಬಳಸುವ ಇಂಕ್, ಕಳಪೆ ಗುಣಮಟ್ಟದ ಇಂಕನ್ನು ಬಳಸಿ ರಸ್ತೆ ಬದಿಯಲ್ಲಿ ಹಾಗೆ ಕೆಲ ಸ್ಥಳಗಳಲ್ಲಿ ಈ ಟ್ಯಾಟೂಗೆ ಬಳಸ್ತಾ ಇರುವ ಇಂಕ್ಗೂ ಕೂಡ ಜೀವಕ್ಕೆ ಕಂಟಕ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಇದಕ್ಕೂ ಬ್ರೇಕ್ ಹಾಕುವ ಪ್ರಯತ್ನವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ರಸ್ತೆ ಬದಿ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ, ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಟ್ಯಾಟೂ ಹಾಕುವ ವೇಳೆ ಸ್ವಚ್ಛತೆಯನ್ನ ಕಾಪಾಡದೇ ಇರೋ ಹಿನ್ನೆಲೆಯಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಟ್ಯಾಟೂಗೂ ಕಡಿವಾಣ ಹಾಕುವ ಚಿಂತನೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಟ್ಯಾಟೂಗೆ ಬಳಸುವ ಇಂಕ್ನಲ್ಲಿ ಮಾರಣಾಂತಿಕವಾದ ಕೆಮಿಕಲ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದ್ದು ಇದರಿಂದ ಚರ್ಮ ಸಂಬಂಧಿ ಸಮಸ್ಯೆ ಹಾಗೆ HIV ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಟ್ಯಾಟೂವಿನಿಂದ 22 ಹೆವಿ ಮೆಟಲ್ಗಳು ಟ್ಯಾಟೂಗೆ ಬಳಸುವ ಇಂಕ್ನಲ್ಲಿ ಪತ್ತೆಯಾಗಿದೆ. ಈ ಹೆವಿ ಮೆಟಲ್ಸ್ ಚರ್ಮದ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ. ಇದರಿಂದ ಅನೇಕ ಚರ್ಮ ರೋಗಗಳು ಹಾಗೆ ಅಲರ್ಜಿ ಬರುವ ಸಾಧ್ಯತೆ ಇದೆಯಂತೆ. ಟ್ಯಾಟೂಗೆ ಹೊಸ ಕಾನೂನು ರಚನೆ ಮಾಡಲಿಕ್ಕೂ ಕೇಂದ್ರ ಸರ್ಕಾರದ ಮೊರೆ ಹೋಗುವ ಚಿಂತನೆಯನ್ನ ರಾಜ್ಯ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಇಡ್ಲಿ ಇತ್ತೀಚೆಗೆ ದಿನಬಳಕೆಯ ಅನೇಕ ವಸ್ತು ಹಾಗೆ ಪದಾರ್ಥಗಳ ಬಗ್ಗೆ ಶಾಕಿಂಗ್ ಅನ್ನೋ ರೀತಿಯ ವರದಿಗಳು ಆಚೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ವರದಿಗಳನ್ನು ಗಮನಿಸಿದ್ದೀರಿ. ಕಬಾಬ್, ಗೋಬಿ ಮಂಚೂರಿ ಇತ್ಯಾದಿ ತಿಂಡಿ ಪದಾರ್ಥಗಳಲ್ಲಿ ಬಳಸುವ ಕೆಮಿಕಲ್ಗಳು, ಅದಾದ ನಂತರದಲ್ಲಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ನಾವೇ ವರದಿ ಪ್ರಸಾರ ಮಾಡಿದ್ವಿ. ಇಡ್ಲಿ ಬಗ್ಗೆ ಕೂಡ ನಿರಂತರವಾಗಿ ಮೊನ್ನೆಯಿಂದಲೂ ವರದಿ ಪ್ರಸಾರವಾಗ್ತಾ ಇದೆ. ಕೇವಲ ತಿನ್ನೋ ಪದಾರ್ಥಗಳು ಮಾತ್ರವಲ್ಲ, ಹೆಂಗಳೆಯರ ನೆಚ್ಚಿನ ಲಿಪ್ಸ್ಟಿಕ್ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರೋ ಸಾಧ್ಯತೆ ಇದೆ ಅನ್ನೋ ಕನ್ಸರ್ನ್ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತಾ ಇದೆ. ಕಳಪೆ ಗುಣಮಟ್ಟದ ಲಿಪ್ಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರೋ ಸಾಧ್ಯತೆ ಇರೋದ್ರಿಂದ ಕೆಲ ಬ್ರ್ಯಾಂಡ್ಗಳ ಲಿಪ್ಸ್ಟಿಕ್ ಕೂಡ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಬಳಸುವ, ಅದರಲ್ಲೂ ಹೆಣ್ಮಕ್ಳು ಪ್ರತಿದಿನ ಬಳಸುವ ಲಿಪ್ಸ್ಟಿಕ್ಗೆ ಬಳಕೆ ಮಾಡುವ ಕೆಲ ಪದಾರ್ಥಗಳು ಸುರಕ್ಷಿತವಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದರಲ್ಲಿದ್ದು ಸ್ಕಿನ್ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಲಿಪ್ಸ್ಟಿಕ್ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ಹಾಗೆ ವ್ಯಾಕ್ಸನ್ನು ಬಳಕೆ ಮಾಡಲಾಗ್ತಾ ಇದ್ದು ಆರೋಗ್ಯದ ಮೇಲೆ ಇದು ಬೀರುವ ಪರಿಣಾಮವನ್ನು ಗಮನಿಸಿ,
ತುಟಿಗಳ ನ್ಯಾಚುರಲ್ ಪಿಗ್ಮೆಂಟೇಷನ್ ಹಾಳು ಮಾಡುತ್ತೆ ಅನ್ನೋದನ್ನು ಗಮನಿಸಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವ ಕಾಸ್ಮೆಟಿಕ್ಗಳನ್ನು ಬ್ಯಾನ್ ಮಾಡುವ ಚಿಂತನೆಯಲ್ಲೂ ಆರೋಗ್ಯ ಇಲಾಖೆ ಇದೆ. ಲಿಪ್ಸ್ಟಿಕ್ ಮಾತ್ರವಲ್ಲ, ಟ್ಯಾಟೂ ಪ್ರಿಯರಿಗೂ ಕೂಡ ಶಾಕಿಂಗ್ ಸುದ್ದಿ. ಟ್ಯಾಟೂ ಹಾಕಲಿಕ್ಕೆ ಬಳಸುವ ಇಂಕ್, ಕಳಪೆ ಗುಣಮಟ್ಟದ ಇಂಕನ್ನು ಬಳಸಿ ರಸ್ತೆ ಬದಿಯಲ್ಲಿ ಹಾಗೆ ಕೆಲ ಸ್ಥಳಗಳಲ್ಲಿ ಈ ಟ್ಯಾಟೂಗೆ ಬಳಸ್ತಾ ಇರುವ ಇಂಕ್ಗೂ ಕೂಡ ಜೀವಕ್ಕೆ ಕಂಟಕ ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಇದಕ್ಕೂ ಬ್ರೇಕ್ ಹಾಕುವ ಪ್ರಯತ್ನವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ರಸ್ತೆ ಬದಿ ಹಾಕೋ ಟ್ಯಾಟೂನಿಂದ ಜೀವಕ್ಕೆ ಕಂಟಕ, ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಟ್ಯಾಟೂ ಹಾಕುವ ವೇಳೆ ಸ್ವಚ್ಛತೆಯನ್ನು ಕಾಪಾಡದೇ ಇರೋ ಹಿನ್ನೆಲೆಯಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಟ್ಯಾಟೂಗೂ ಕಡಿವಾಣ ಹಾಕುವ ಚಿಂತನೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಟ್ಯಾಟೂಗೆ ಬಳಸುವ ಇಂಕ್ನಲ್ಲಿ ಮಾರಣಾಂತಿಕವಾದ ಕೆಮಿಕಲ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದ್ದು, ಇದರಿಂದ ಚರ್ಮ ಸಂಬಂಧಿ ಸಮಸ್ಯೆ ಹಾಗೆ HIV ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಟ್ಯಾಟೂವಿನಿಂದ 22 ಹೆವಿ ಮೆಟಲ್ಗಳು ಟ್ಯಾಟೂಗೆ ಬಳಸುವ ಇಂಕ್ನಲ್ಲಿ ಪತ್ತೆಯಾಗಿದೆ. ಈ ಹೆವಿ ಮೆಟಲ್ಸ್ ಚರ್ಮದ ಮೂಲಕ ದೇಹವನ್ನು ಪ್ರವೇಶ ಮಾಡುತ್ತೆ. ಇದರಿಂದ ಅನೇಕ ಚರ್ಮ ರೋಗಗಳು ಹಾಗೆ ಅಲರ್ಜಿ ಬರುವ ಸಾಧ್ಯತೆ ಇದೆಯಂತೆ. ಟ್ಯಾಟೂಗೆ ಹೊಸ ಕಾನೂನು ರಚನೆ ಮಾಡಲಿಕ್ಕೂ ಕೇಂದ್ರ ಸರ್ಕಾರದ ಮೊರೆ ಹೋಗುವ ಚಿಂತನೆಯನ್ನ ರಾಜ್ಯ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಇಡ್ಲಿ ಲಿಪ್ಸ್ ಇತ್ತೀಚೆಗೆ ದಿನ ಬಳಕೆಯ ಅನೇಕ ವಸ್ತು ಹಾಗೆ ಪದಾರ್ಥಗಳ ಬಗ್ಗೆ ಶಾಕಿಂಗ್ ಅನ್ನೋ ರೀತಿಯ ವರದಿಗಳು ಆಚೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ವರದಿಗಳನ್ನು ಗಮನಿಸಿದ್ದೀರಿ. ಕಬಾಬ್, ಗೋಬಿ ಮಂಚೂರಿ ಇತ್ಯಾದಿ ತಿಂಡಿ ಪದಾರ್ಥಗಳಲ್ಲಿ ಬಳಸುವ ಕೆಮಿಕಲ್ಗಳು, ಅದಾದ ನಂತರದಲ್ಲಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ನಾವೇ ವರದಿ ಪ್ರಸಾರ ಮಾಡಿದ್ವಿ. ಇಡ್ಲಿ ಬಗ್ಗೆ ಕೂಡ ನಿರಂತರವಾಗಿ ಮೊನ್ನೆಯಿಂದಲೂ ವರದಿ ಪ್ರಸಾರವಾಗ್ತಾ ಇದೆ. ಕೇವಲ ತಿನ್ನೋ ಪದಾರ್ಥಗಳು ಮಾತ್ರವಲ್ಲ, ಹೆಂಗಳೆಯರ ನೆಚ್ಚಿನ ಲಿಪ್ಸ್ಟಿಕ್ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರೋ ಸಾಧ್ಯತೆ ಇದೆ ಅನ್ನೋ ಕನ್ಸರ್ನ್ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತಾ ಇದೆ. ಕಳಪೆ ಗುಣಮಟ್ಟದ ಲಿಪ್ಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರೋ ಸಾಧ್ಯತೆ ಇರೋದ್ರಿಂದ ಕೆಲ ಬ್ರ್ಯಾಂಡ್ಗಳ ಲಿಪ್ಸ್ಟಿಕ್ ಕೂಡ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಬಳಸುವ, ಅದರಲ್ಲೂ ಹೆಣ್ಮಕ್ಳು ಪ್ರತಿದಿನ ಬಳಸುವ ಲಿಪ್ಸ್ಟಿಕ್ಗೆ ಬಳಕೆ ಮಾಡುವ ಕೆಲ ಪದಾರ್ಥಗಳು ಸುರಕ್ಷಿತವಲ್ಲ. ಆಕ್ಸಿಕ್ಲೋರೈಡ್ ಅಂಶ ಇದರಲ್ಲಿದ್ದು ಸ್ಕಿನ್ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಲಿಪ್ಸ್ಟಿಕ್ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ಹಾಗೆ ವ್ಯಾಕ್ಸನ್ನು ಬಳಕೆ ಮಾಡಲಾಗ್ತಾ ಇದ್ದು, ಆರೋಗ್ಯದ ಮೇಲೆ ಇದು ಬೀರುವ ಪರಿಣಾಮವನ್ನು ಗಮನಿಸಿ ತುಟಿಗಳ ನ್ಯಾಚುರಲ್ ಪಿಗ್ಮೆಂಟೇಷನ್ ಹಾಳು ಮಾಡುತ್ತೆ ಅನ್ನೋದನ್ನು ಗಮನಿಸಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವ